ದಿನನಿತ್ಯ ತಿರುಗಾಡೋರಿಗೆ, ಪ್ರತಿದಿನ ಓಡಾಡೋರಿಗೆ, ರಾತ್ರಿ ಹಗಲು ತಿರುಗಾಡೋರಿಗೆ, ಶಾಲೆಯ ಮಕ್ಕಳಿಗೆ, ಬಸ್ ಪ್ರಯಾಣಿಕರಿಗೆ, ವಯಸ್ಸಾದವರಿಗೆ, ಕೆಲಸದವರಿಗೆ ಈ ರೋಡಿಂದ ಏನಾಗುತ್ತೆ? ನಮಸ್ಕಾರ ಗಡ್ಮನ್ಸ್ರಿಗೆ, ನಾನು ನಿಮ್ಮ ನಿಹಾಲ್ ಗೌಡ ಲಾಗ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಹಿಂದಿನ ವಿಡಿಯೋದಲ್ಲಿ ಕಾಂಡ್ಯ, ಈ ವಿಡಿಯೋದಲ್ಲಿ ಲಾಗು. ಅದಕ್ಕಿಂತ ಮುಂಚೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಹೋದ ವಿಡಿಯೋದಲ್ಲಿ ಹೇಗಿದ್ದೆ ಹಾಗೆ ಫಿಟ್ ಆ್ಯಂಡ್ ಫೈನ್ ಆಗಿ ತುಂಬ ಚೆನ್ನಾಗಿದ್ದೀನಿ. ನೀವು ಹಾಗೆ ಇರ್ತೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಕಾಂಡ್ಯ ಲಾಗ್ ಮಾಡಿದ್ದೆ. ಇವತ್ತು ನಮ್ಮ ರೋಡಿನ ಸಮಸ್ಯೆನ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಕೊಂಡು ಒಂದು ಲಾಗ್ ಮಾಡ್ತಿದ್ದೀನಿ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಒತ್ತಿ. ಅದು ನನ್ನ ವಿಡಿಯೋ ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ. ಓಕೆ, ರೋಡ್ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರಿಗೂ ಫಸ್ಟ್ ಒಂದು ಹೇಳೋದೇನೆಂದರೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ಬರ್ದಾಕಿದ್ದೀನಿ, ಅದನ್ನು ಫಸ್ಟು ಓದ್ಕೊಂಡು ನಮ್ಮ ವಿಡಿಯೋನ ನೋಡಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ರೋಡಿನ ಲಾಗ್ನ ಶುರು ಮಾಡೋ ಸಮಯ ಆಗಿದೆ, ಬನ್ನಿ. ನೋಡಿ, ನಾನು ಹೇಳಿದ್ನಲ್ಲ, ಆ ರೋಡು ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿಂದ ಫಸ್ಟಿಗೆ. ಇಲ್ಲೊಂದು ಸ್ವಲ್ಪ ಮಾತ್ರ ನೋಡಿ ಹಾಳಾಗಿರೋದು, ಇಷ್ಟು ಅಲ್ಲಿ ಸ್ವಲ್ಪ ಅಲ್ಲಿಂದಷ್ಟೇ. ಇನ್ನು ಮೇಲೆ ಅಂತೂ ನೀವು ನೋಡಿದ್ರೆ ಫುಲ್ಲು ಶಾಕಾಗಿ ಹೋಗ್ತೀರಾ. ಅದನ್ನ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲೂ ಸ್ವಲ್ಪ ಹಂಗಾಗಿದೆ ನೋಡಿ. ಇಲ್ಲಿ ನೋಡಿ, ನಾನು ಹೇಳಿದ್ದೆ ವಿಡಿಯೋದ ಮೊದಲಿಗೆ, ಅಲ್ಲಿಂದ ಅಷ್ಟು ಚೆನ್ನಾಗಿದೆ, ಇಲ್ಲಿಂದ ಈಚೆ ಚೆನ್ನಾಗಿದೆ. ನೋಡಿ ಹೆಂಗಿದೆ ಅಂತ. ಇದೇ ರೋಡಿನ ಪರಿಸ್ಥಿತಿಗಳು. ಇನ್ನೊಂದು ಮೇಯ್ನಾಗಿ ಹೇಳೋದೇನಂದ್ರಪ್ಪ ಅಂದರೆ, ಇಲ್ಲಿ ಹಳ್ಳಿ ಕಡೆ ಊರ ಕಡೆ ಸ್ವಲ್ಪ ರೋಡ್ಗಳು ಸಣ್ಣ ಆದ್ರಿಂದ ನೋಡಿ, ಮೇಯ್ನಾಗಿ ಬರೋ ಸಮಸ್ಯೆ ನಮಗಿದು. ಇದೇನಿದೆ ಎಡ್ಜ್ಗಳೇನಿದ್ದಾವೆ, ಎಕ್ಸಾಂಪಲ್ಗೆ ಒಂದು ಲಾರಿ ಈ ಕಡೆಯಿಂದ ಬರ್ತಿರುತ್ತೆ, ಒಂದು ಬೈಕ್ ಈ ಕಡೆಯಿಂದ ಬರ್ತಿರುತ್ತೆ. ಆ ಲಾರಿಗಳು ಕೆಲವು ಗಾಡಿಗಳು ಸೈಡ್ ಕೊಡ್ತವೆ, ಕೊಡಲ್ಲ ಅಂತ ಹೇಳಲ್ಲ. ಕೆಲವು ಬೈಕ್ಗಳು ಈ ಎಡ್ಜ್ಗಳ ಇದು ಕೆಳಗೆ ಹೋಗಬೇಕು, ಅದರಿಂದ ಕೆಲವು ಜನಗಳಿಗೆ ಬೀಳೋ ಸಮಸ್ಯೆ ಇರುತ್ತೆ. ಹಾಗಾಗಿ ಮೊದಲು ಇದನ್ನು ನೋಡಿ. ಇಲ್ಲಿವರೆಗೂ ಜಸ್ಟ್ ಬಿಗಿನಿಂಗ್ ರೋಡು ಫುಲ್ಲು, ಈಗಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಫುಲ್ಲು ನೀವು ಯಾವತ್ತೂ ಇಂಥ ರೋಡ್ಗಳನ್ನ ನೋಡಿರಲ್ಲ, ಆ ರೋಡ್ಗಳನ್ನ ನಮಗೆ ಇವತ್ತು ಫುಲ್ಲು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನಾನು ಈ ರೋಡ್ ಲಾಗ್ನ ಮಳೆ ದಿನ ಮಾಡೋಣ ಅಂದ್ಕೊಂಡಿದ್ದೆ. ಈಗ ನಮ್ಮೂರ ಕಡೆ ಇಲ್ಲೆಲ್ಲ ಭಾರಿ ಮಳೆ, ಎಲ್ಲ ಕಡೆನೂ ಅಷ್ಟೇ ಭಾರಿ ಮಳೆ ಕಮ್ಮಿ ಆಗಿದೆ. ಹಾಗಾಗಿ ನೀವು ಇಲ್ಲಿ ಮಳೆ ನೋಡಿದರೆ ಈ ರೋಡು ನಿಜವಾಗ್ಲೂ ನೋಡ್ತಿರ್ಲಿಲ್ಲ, ನಿಮ್ಗೆ ಅಷ್ಟೂ ಒಂಥರ ಬೇಜಾರಾಗಿಬಿಡೋದು ಈ ಥರ ರೋಡ್ ಆಗಿದ್ದಲ್ಲ ಅಂತ. ಅದಕ್ಕೆ ನಾನು ಮಳೆಯಲ್ಲಿ ಮಾಡಲಿಲ್ಲ. ಈಗ ಫುಲ್ಲು 3 ದಿನ ಆಯಿತು ಮಳೆ ಇಲ್ಲದೆ, 2-3 ದಿನ ಆಯಿತು ಮಳೆ ಇಲ್ಲದೆ, ಮಳೆ 2-3 ದಿನ ಆಯಿತು. ಹಾಗಾಗಿ ಇವತ್ತು ನನಗೂ ಕೆಲಸಕ್ಕೂ ರಜೆ ಇರಲಿಲ್ಲ, ಅದಕ್ಕೆ ರಜೆ ಮಾಡಿ ರೋಡ್ ಲಾಗ್ ಮಾಡಬೇಕಂತಲೇ ಈಗ ಬಂದಿದ್ದೀನಿ. ಈಗ ಚೆನ್ನಾಗಿದೆ ಬಿಸಿಲು, ನಮಗೂ ಸ್ವಲ್ಪ ಒಳ್ಳೆಯದಾಯಿತು. ಮಳೆ ಬಂದು ನೆನಕ ವೀಡಿಯೋ ಮಾಡ್ಬೇಕಿತ್ತು, ಇವಾಗ ಬಿಸಿಲಿದೆ, ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಇನ್ನು ಮುಂದೆ ರೋಡ್ ಇದಿನ್ನೂ ಫುಲ್ ಬಿಗಿನಿಂಗು, ಇನ್ನೂ ಇದೆ ತೋರಿಸ್ತೀನಿ ಬನ್ನಿ. ನೋಡಿ ಅಸಲಿ ಆಟ ಇಲ್ಲಿಂದ ಶುರು ನೋಡಿ. ಇಲ್ಲೇ ನೋಡಿ, 3 ದಿನದಿಂದ ಮಳೆ ಇರಲಿಲ್ಲ, ನೀವಾದರೂ ನಂಬಲ್ಲ ನೋಡಿ. ಇಂಥ 3 ದಿನ ಸ್ವಲ್ಪ ಚೆನ್ನಾಗಿ ಬಿಸಿಲಿದೆ, ಆದರೂ ನೋಡಿ ರೋಡ ನೀರಿದೆ ನೋಡಿ. ನೋಡಿ ಇಲ್ಲೇ ನೋಡಿ ರೋಡ್ ನೋಡಿ, ನಿಮಗೆ ಕಾಣುತ್ತೆ. ಅಲ್ಲಿಂದ ರೋಡ್ ಸ್ವಲ್ಪ ಹೊಂಡಕೊಂಡು ಇರಲಿಲ್ಲ, ಸ್ವಲ್ಪ ಅಂದರೆ ಫುಲ್ ಜಲ್ಲಿ ಎದ್ದೋಗಿತ್ತು, ತಕ್ಕಮಟ್ಟಿಗಿತ್ತು. ಇಲ್ಲಿಂದ ನೋಡಿ ಅಸ್ಲೇಟ ಸುರಿ, ಇಲ್ಲಿಂದ ಫುಲ್ಲು ಇದೇ ಥರ ನೋಡಿ. ಇಲ್ಲಿ ಹೆಂಗೆ ನೀರು ತಿಂತೀರ ನೀವು ನೋಡಿ. ಕೆಲವೊಂದು ಗಾಡಿಗಳು ಆ ಕಡೆಯಿಂದ ಬಂದರೆ ಈ ಕಡೆಯಿಂದ ಬರೋ ಗಾಡಿಗಳು ಇಂಥ ಹೊಂಡ ಗುಂಡಿ ಮೇಲೆ ಹೋಗಬೇಕಾಗುತ್ತೆ. ಇನ್ನು ಎಕ್ಸಾಂಪಲಿಗೆ ಕೆಲವರು ಶೂನ ಮೆಟ್ಟಲ್ಕೊಂಡು ಹೊಡಿರ್ತಾರೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಗೊಚ್ಚಾರಂತೂ ಕಾಮನ್ ಮಳೆಗಾಲದಲ್ಲಿ. ಅವಾಗ ಅವರಿಗೆ ಮೇಯ್ನಾಗಿ ಸಿಟ್ಟು ಬರೋದೇನಪ್ಪ ಅಂದರೆ, ಈ ಗೊಚ್ಚೆ ಮೇಲೆ ಸಿಟ್ಟು ಬರೋದು ನೋಡಿ. ಇದ್ರ ಮೇಲೆ ಬೈಕ್ ಸಡನ್ ಹೋಗ್ತಾರಲ್ಲ, ಹಿಂದ್ಗಡೆ ಕೂತಿರೋರಾಗಿರ್ಬೋದು ಅಥವಾ ಮುಂದೆ ಕೂತ್ಕೊಂಡು ಬೈಕ್ ಓಡಿಸಿರೋರಾಗಿರ್ಬೋದು, ಅವರ ಪ್ಯಾಂಟಿಗೆ ನೀರೆಲ್ಲ ಹಾರುತ್ತೆ. ಅದರಿಂದ ದೊಡ್ಡ ಸಮಸ್ಯೆ ಇದೆ ನೋಡಿ, ಇದೇ ದೊಡ್ಡ ಸಮಸ್ಯೆ.
ಮತ್ತು ಇನ್ನು ನಾವು ಕಾಂಡ್ಯದಿಂದ ಈ ಕಡೆ ರೋಡ್ನ ಲಾಗ್ ಮಾಡ್ಕೊ ಬಂದಿದ್ದು. ಇದು ನಮ್ಮ ಡೈರೆಕ್ಟ್ ನಮ್ಮೂರಿಗೆ ಹೋಗುತ್ತೆ ನೋಡಿ. ಇನ್ನೊಂದು ನಮ್ಮೂರು ಉಜ್ಜಿನಿ ಅಂತ. ನಾವು ಕಾಂಡ್ಯದಿಂದ ರೋಡಿಂದ ಲಾಗ್ ಮಾಡ್ಕೊ ಬಂದಿದ್ದು. ಯಾಕಂದರೆ ಕಾಂಡ್ಯನು ನಮ್ಮೂರಿಗೆ ಈ ರೋಡ್ ಏನು ಇಷ್ಟು ಹಾಳಾಗಿದೆ, ಇದಕ್ಕಿಂತ ರೋಡ್ ಹಾಳಾಗಿರೋ ಇನ್ನೂ ಸುಮಾರು ದೇಶಗಳು ಊರುಗಳು ಇರ್ತವೆ ಅಂತ ನೀವು ಅನ್ಕೊಂಡಿರ್ತೀರ. ಆದರೆ ಇದು ಬೇರೆಯವರಿನ ಸಮಸ್ಯೆ ನಾನು ಹೇಳ್ತಿಲ್ಲ, ನಮ್ಮ ಊರಿನ ಸಮಸ್ಯೆ ನಾನು ಹೇಳ್ಕೊತಿರೋದು. ನೋಡಿ, ಇದನ್ನು ಆದಷ್ಟು ಬೇಗ ಈ ಮಳೆಗಾಲ ಮುಗಿಯೋದ್ರೊಳಗೆ, ಅಂದರೆ ಬೇಸಿಗೆಲ್ಲ ಶುರುವಾಗೋದ್ರೊಳಗೆ ರೋಡ್ನ ಒಂದು ಸರಿ ಮಾಡಿಸ್ಕೊಡಿ ಅಂತ ನಾನು ನಮ್ಮ ಊರಿನ ಶಾಸಕಾಂಗರಿಗೆ ಕೇಳ್ಕೊತಿದ್ದೀನಿ. ಒಬ್ಬ ವ್ಯಕ್ತಿಗೆ ದಿನನಿತ್ಯ ಓಡಾಡೋಕ್ಕೆ ಬೇಕಾಗಿರೋದು ಮೇಯ್ನಾಗಿ ರೋಡು. ಆ ರೋಡ್ಗಳ ಹೆಂಗೆ ಹಾಳಾದರೆ ಆ ವ್ಯಕ್ತಿ ಎಲ್ಲಂತ ತಿರುಗಾಡ್ತಾನೆ. ಅಲ್ಲಿ ಕಾಂಡ್ಯ ರೋಡಿಂದ ಬಂದಿದ್ದೀವಿ, ಇಲ್ಲಿಗೆ ರೋಡ್ ಎಂಡಾಗಿದೆ ನೋಡಿ, ಇಷ್ಟೇ ಹೊಂಡಗುಂಡಿ. ಇನ್ನು ಇಲ್ಲಿಂದ ಸ್ವಲ್ಪ ಮೇಲೆ ಅಲ್ಲಿ ತನಕನೂ ಸ್ವಲ್ಪ ಎಂಟು ತನಕನೂ ಸ್ವಲ್ಪ ಟರ್ನ್ ತನಕನೂ ಹೊಂಡಗುಂಡಿ ಇಲ್ಲ. ಅಂಥದ್ದು ಹೊಂಡಗುಂಡಿ ಏನು ಸ್ವಲ್ಪ ಇದೆ ಅಷ್ಟೇ, ಬಿಟ್ಟರೆ ಇಲ್ಲಿ ತನಕನೇ ಫುಲ್ಲು ಹೊಂಡಗುಂಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಡ್ಜ್ ಬಿಡಿ, ನಾ ಮೊದಲು ಹೇಳ್ದಂಗೆ ಫುಲ್ಲು ಇಲ್ಲಿಂದ ನಾನ್ ಸ್ಟಾಪೇ ಅಲ್ಲ ಎಡ್ಜ್ಗಳಿಗಂತೂ. ಅಲ್ಲಿ ಮೇಲೆ ತೋರಿಸ್ತೀನಿ ಅದೊಂದು ವೀಡಿಯೋ, ಮತ್ತು ಇನ್ನೊಂದು ನೆಕ್ಸ್ಟ್ ಒಂದು ವೀಡಿಯೋ ಇದೆ, ಅದನ್ನು ಮಾಡಿ ಇಲ್ಲಾಗ ನೆಂಡ್ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ಈ ನೋಡಿ ಈ ರೋಡು ಅಲ್ಲಿ ಕೆಳಗೆ ತೋರಿಸಿದ್ನಲ್ಲ, ಅಲ್ಲೇ ಸ್ವಲ್ಪ ಹೊಂಡಗುಂಡಿ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಫುಲ್ಲು ಕೆಳಗೆ ಡೌನು ಫುಲ್ಲು. ಇಲ್ಲಿ ರೋಡ್ ಚೆನ್ನಾಗಿದೆ ನೋಡಿ. ಇದ್ರ ಸಮಸ್ಯೆ ಏನಪ್ಪ ಅಂದರೆ ನೋಡಿ, ಎಡ್ಜ್ ಹಿಂಗೆ ನೋಡಿ, ಇವನಿಗೆ ನಡೆದು ಮೊದಲಿಂದ ಕಾಲು ಬಂತಂತೆ. ಹೇಳಿದ್ದೀನಿ ಬರುತ್ತೆ ಈಗ, ನಮ್ಮ ಕಾರು ಬರುತ್ತೆ ಈಗ, ಮಾಡಿ ತರಿಸ್ತಿದ್ದಾರೆ ಕಾರು. ಹೋಗೋಣ, ಸ್ಮೈಲ್ ಮಾಡಿ ಸ್ವಲ್ಪ. ನೋಡಿ ಹಿಂಗೆ ಒಂದೊಂದು ರೋಡ್ ಸರಿ ಇದ್ದರೆ ಒಂದೊಂದು ರೋಡಲ್ಲಿ ಸೈಡ್ ಹೊಂಡಗುಂಡಿಗಳು ನೋಡಿ, ಎಲ್ಲೂ ಹಾಗೆ ಇಲ್ಲೂ ಹಾಗೆ ಈ ಥರ ಒಂದು ಸಮಸ್ಯೆಗಳಿರುತ್ತೆ ರೋಡಲ್ಲಿ. ಮೇಯ್ನ್ ಆಗಿ ಇಲ್ಲಿ ನೋಡಿ, ರೋಡ್ ಯಾವ ಆಕಾರದ ಶೇಪಲ್ಲಿದೆ ನೋಡಿ, ಇಲ್ಲಿ ಹೇಗಿದೆ ಶೇಪು, ಒಳ್ಳೆ ಮೊಸಳೆ ಬಾಯಿ ಕಳ್ಕೊಂತಿರೋ ಥರ ಇದೆ, ಆ ಥರ ಇದೆ ಪ್ಲೇಸು ನೋಡಿ. ಇಲ್ಲೆಲ್ಲ ಫುಲ್ ನೋಡಿ, ಇಲ್ಲೆಲ್ಲ ಏನು ಕಾಂಕ್ರೀಟೇ ಹಾಕಿಲ್ಲ ಗುರು, ಇಲ್ಲೇ ನೋಡಿ, ಇಲ್ಲಿ ಫುಲ್ ಜಲ್ಲಿನೇ ನೋಡಿ. ಇದ್ರ ಮೇಲೆ ಹೋಗೋದಕ್ಕೆ ಜನಗಳಿಗೆ ಎಷ್ಟು ಸಮಸ್ಯೆ ಆಗ್ಬೋದು. ನಡ್ಕೋಗೋದಿಗೆ ನಮಗೆ ಒಂದು ಸಮಸ್ಯೆ ಆಗುತ್ತೆ ಅಂದರೆ, ಇನ್ನು ಬೈಕಲ್ಲಿ ಬರೋರಿಗೆ, ಕಾರಲ್ಲಿ ಬರೋರಿಗೆ, ಅಥವಾ ಬಸ್ಸು ಗಾಡಿ ಮಕ್ಕಳು ಇನ್ನು ಎಷ್ಟು ಸಮಸ್ಯೆ ಆಗ್ಬೋದು. ನೀವೊಂದ್ಸರಿ ಕೂತು ಯೋಚನೆ ಮಾಡಿ. ನಿಮಗೆ ಒಂದು ಅತ್ಯದ್ಭುತವಾದ ಒಂದು ಟರ್ನ ತೋರಿಸ್ತಿದ್ದೀನಿ, ಅದಕ್ಕೆ ಮುಂಚೆ ನಾನು ಕೇಳ್ತೀನಿ ಹೇಳಿ. ಗಾಯಸು ತಿಂಡಿ ಮಾಡಿಸಿಲ್ಲ, ಗಾಯಸುನು ಬೆಳಗ್ಗೆ ಮುಂಚೆನೆ ಕರ್ಕೊಂಡು ಬಂದಿದ್ದೇನೆ. ಮಾಡ್ಸೋಣ ಬಿರಿಯಾನಿ, ಮಟನ್, ಪೋರ್ಕ್ ಎಲ್ಲ ರೆಡಿ ಇದೆ. ನೋಡಿ, ಇದು ಕಾಂಕ್ರೀಟ್ ರೋಡ್ ಅಂದರೆ ಇದರಿಂದ 4-5 ಇಂಚು ಕೆಳಗೆ ಫುಲ್ ಹೊಂಡನಿದೆ ನೋಡಿ, ಇದು ಹೊಂಡ. ಮತ್ತು ನೋಡಿ ಇಲ್ಲಿ ಎಡ್ಜ್ ನೋಡಿ ಹೆಂಗಿದೆ ಅಂತ. ನಾನು ಮೊದಲೇ ಹೇಳ್ದಂಗೆ ಫುಲ್ ಎಡ್ಜು ನೋಡಿ, ಎಲ್ಲೂ ನಾನ್ ಸ್ಟಾಪ್ ಇಲ್ಲ ನೋಡಿ, ಫುಲ್ ಎಡ್ಜು. ಈ ಕಡೆ ಅಂತ ಬಿಡಿ, ನಾನ್ ಎಡ್ಜ್ ಫುಲ್. ಅದು ಏನಿದ್ರು ಈ ಕಡೆನೂ ಎಡ್ಜು ನೋಡಿ, ಫುಲ್ ಎಡ್ಜು. ಇದೇ ಗುರು ರೋಡಿನ ಪ್ರಾಬ್ಲಮ್ಮು. ನೋಡ್ತೀರಾ ಅದನ್ನು ಹಾಕಿದ್ದಾರೆ, ಜನ ಸಹಕಾರವೇ ಸ್ವಚ್ಛ ಗ್ರಾಮ, ಆರೋಗ್ಯ ಗ್ರಾಮ. ಅದನ್ನು ತೋರಿಸ್ತೀನಿ ನೋಡಿ ಈಗ. ಇಲ್ಲೇ ಕೆಳಗಿರುತ್ತೆ ಮೋಸ್ಟ ನೋಡಿ, ಇದೇ ಅದರ ಅರ್ಥ ಫುಲ್ಲು ನೋಡಿ. ಅಲ್ಲಿ ಕೆಳಗೆಲ್ಲ ಫುಲ್ ಪ್ಲಾಸ್ಟಿಕ್, ಇಲ್ಲೂ ಪ್ಲಾಸ್ಟಿಕ್ಕು, ಅಲ್ಲಿ ಕೆಳಗೆ ಹೋದರೂ ಫುಲ್ ಪ್ಲಾಸ್ಟಿಕ್ಕು ನೋಡಿ, ಇಲ್ಲೇ ಕಾಣುತ್ತೆ ನೋಡಿ. ಸಾರಿ, ನಾನು ಮಾಡ್ತಿರೋದು ರೋಡಿನ ಬಗ್ಗೆ ಲಾಗು, ಕಸದ ಬಗ್ಗೆ ಅಲ್ಲ. ಅತ್ಯದ್ಭುತವಾದ ನಮ್ಮ ಊರಿನ ಟರ್ನ್, ನಮ್ಮ ರೋಡಿನ ಟರ್ನ್. ನಾವು ಎಂಡಿಂದ ಬಂದು ನಮಗೆ ಬರೋದಕ್ಕೆ ಈಸಿ ಆಗುತ್ತಲ್ಲ ಅಂತ ಇದು ಸ್ಟಾರ್ಟಿಂಗಿಂದ ಹೋಗಿಲ್ಲ ನೋಡಿ. ಇದೆ ನಮ್ಮ ಊರಿನ ಅತ್ಯದ್ಭುತವಾದ ಒಂದು ಟರ್ನ್ ಇದೆ ನೋಡಿ. ಸೂಪರಾ, ಹೇಗಿದೆ ಟರ್ನ್ ನೋಡಿ, ಇದೇ ಟರ್ನು ಗೈಸ್. ನಾವು ಬೆಳಗ್ಗೆ 7 ಗಂಟೆಗೆ ಹೊರಟಿರೋ ಮನೆಯಿಂದ, ಈಗ ಟೈಮ್ 11 ಆಗಿದೆ. ಇಷ್ಟವರೆಗೂ ವಿಡಿಯೋ ಮಾಡಿ ಫುಲ್ಲು ಸುಸ್ತಾಗಿ ಹೋಗಿದ್ದೀವಿ, ನಡೆದು ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ. ಸ್ವಲ್ಪ ಬೆಳಗ್ಗೆ ಮಾಡ್ಕೊಬಂದಿಲ್ಲ. ಓಕೆ ಗೈಸ್, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ನನಗೆ ಮುಂದೆ ಯಾವ ಲಾಗ್ ಮಾಡೋದನ್ನೋ ಒಂದು ಕಾನ್ಸೆಪ್ಟ್ ಇರಲ್ಲ. ನೀವೇನಾದರೂ ಕಮೆಂಟಲ್ಲಿ ಬರೆದ್ರೆ ನಿಮ್ಮ ಊರುಗಳಿಗೆ ಬಂದು ಲಾಗ್ ಮಾಡೋ ಒಂದು ಪ್ರಯತ್ನ ಪಡ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನ್ನ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಲ್ರಿಗೂ ಕೈ ಮುಗಿ ಕೇಳ್ಕೊತಿದ್ದೀನಿ, ನನ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಯಾವುದಾದ್ರೂ ಒಳ್ಳೆ ಪ್ಲೇಸ್ಗಳಿಗೆ ಹೋಗಿ, ಐತಿಹಾಸಿಕ ಪ್ಲೇಸ್ಗಳಿಗೆ ಹೋಗಿ, ಯಾವುದಾದ್ರು ಒಳ್ಳೆ ಇನ್ನೂ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಹೋಗಿ ವಿಡಿಯೋ ಮಾಡ್ತೀನಿ. ಅದನ್ನು ನಿಮಗೂ ತೋರಿಸ್ತೀನಿ, ನಾನು ಹೋದಲ್ಲದೆ ನಿಮಗೂ ತೋರಿಸ್ತೀನಿ.
ಅಷ್ಟೊಂದು ತನಕ ಕಾಯಿರಿ. ನನ್ನ ಮರಿಲಾರ್ದೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಏನಾಗಿದೆಯೋ ಮಕ? ಟ್ಯಾನ್ ಆಗಿದೆ ಮಗ ಫುಲ್ಲು. ಅದಕ್ಕೇನು ಮಾಡ್ತೀಯ ಈಗ? ಏನಾದ್ರು ಸೊಲ್ಯೂಷನ್ ಇದ್ರೆ ಹೇಳು. ಅದಕ್ಕೆ ಟೆನ್ಷನ್ ಮಾಡ್ಕೊತೀಯ ನೋಡಿ. ಇದು ಮುಸ್ತಾಕ್ ಫೇಸ್ ವಾಶ್. ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸು ಬ್ರೈಟ್ ಆಗೋಕ್ಕೆ ಶುರು ಆಗುತ್ತೆ. ಹಾಗೆ ಇದರಲ್ಲಿ ವಿಶೇಷಣೆ ಅಂದರೆ ಸಲ್ಫೇಟು ಪ್ಯಾರಾಬನ್ ಫ್ರೀ ಆಗೋದ್ರಿಂದ ನಿಮ್ಮ ಮಕ್ಕಳಿರೋ ಆಕ್ನೆ, ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ನ ತೆಗೆದೋಕ್ಕೆ ಸಹಾಯ ಮಾಡುತ್ತೆ. ಇದರ ಲಿಂಕ್ ನಾನು ಬಯೋದಲ್ಲಿ ಹಾಕಿರಲ್ಲ. ಇದು ಫ್ಲಿಪ್ಕಾರ್ಟ್, ಮೀಶೋ, ಅಮೆಝಾನಲ್ಲಿ ಲಭ್ಯ ಇದೆ, ತರಿಸ್ಕೊಳ್ಳಿ. ಇನ್ನೊಂದು ಬಾರಿ ನನ್ನ ವಿಡಿಯೋ ನೋಡಿದ ಎಲ್ಲ ಜನಗಳಿಗೂ, ನನ್ನ ಕನ್ನಡ ಅಭಿಮಾನಿಗಳಿಗೆ ತುಂಬ ಧನ್ಯವಾದಗಳು. ಇನ್ನೊಂದು ಸಲ ಹೇಳ್ತೀನಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಮರೀದೆ ಡಿಸ್ಲೈಕ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಇನ್ನೇನಾದರೂ ಫ್ಯಾಂಟಾಸ್ಟಿಕ್ ಆಗಿರೋ ಒಂದು ಲಾಗ್ನ ನಿಮ್ಮ ಮುಂದೆ ತಗೊಬರ್ತೀನಿ. ಅಷ್ಟವರೆಗೂ ವೆಯ್ಟ್ ಮಾಡಿ. ಕಮ್ಮಿಂಗ್ ಸೂನ್ ಮೀ. ಬಾಯ್.